ರಾಜ್ಯ ರಾಜಕಾರಣದ ಕಣ್ಣು ನೆಟ್ಟಿರೋದು ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮೌನದ ಮೇಲೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ಭುಗಿಲೆದ್ದಿರುವ ಅಸಮಾಧಾನ ಜೋರಾಗಿದೆ. ಅದೆಲ್ಲದರ ಮಧ್ಯೆ ಸಿದ್ದರಾಮಯ್ಯನವರ ಮಹಾಮೌನ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಸೈಲೆಂಟ್ ಆಗಿ ಸಿದ್ದು ಆಡ್ತಾ ಇರುವ ಈ ಗೇಮ್ ಹಿಂದೆ ಯಾವ ರಹಸ್ಯ ಸೂತ್ರವಿದೆ? ಕಂಗೆಟ್ಟಿರೋ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರ ನಿದ್ದೆಗೆಡಿಸಿರುವ ಆ ಮರ್ಮ ಏನು? ಇತ್ತೀಚೆಗೆ ರಾಜ್ಯ ಸಂಪುಟ ವಿಸ್ತರಣೆ, ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆದಿದೆ. ಆಗ ಬಳಿಕ ಕೈಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನೋ ಚರ್ಚೆ ಕೇಳಿ ಬರ್ತಾ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ದಿಢೀರ್ ದೆಹಲಿಗೆ ಹೊರಟು ನಿಂತಿದ್ದು ಯಾಕೆ ಅನ್ನೋದ್ರ ಬಗ್ಗೆ ನೋಡೋಣ ಎಳೆ ಎಳೆಯಾಗಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತಿಗೆ ಗರಂ. ಮಾಜಿ ಸಿಎಂ ಸಿದ್ದರಾಮಯ್ಯರಿಂದ ಮಹಾಮೌನ. ಮೌನಕ್ಕೆ ಶರಣಾದ ಮಾಜಿ ಸಿಎಂ ಸಿದ್ದರಾಮಯ್ಯ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ಯಾಕೋ ಮೌನಕ್ಕೆ ಜಾರಿದ್ದಾರೆ. ಅವರು ಮೈಸೂರಿನಲ್ಲಿದ್ದರೂ ಸಾರ್ವಜನಿಕ ಕಾರ್ಯಕ್ರಮಗಳು ಹಾಗೂ ರಾಜಕೀಯ ಚಟುವಟಿಕೆಗಳಿಂದ ದೂರ ಉಳಿದಿರುವುದು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ಸಂಪುಟ ವಿಸ್ತರಣೆ ಮತ್ತು ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಸಮಾರಂಭದ ಬಳಿಕ ಕೈಪಾಳ್ಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲವಾ ಎನ್ನುವಂಥ ಚರ್ಚೆ ಕೇಳಿ ಬರ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಎಲ್ಲರ ಹುಬ್ಬೇರಿಸಿರುವ ಮುಖ್ಯ ಸಂಗತಿ ಎಂದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಅಚ್ಚರಿಯ ಮೌನ. ಪ್ರಮಾಣವಚನಕ್ಕೂ ಗೈರು, ಮಾತಿಗೆ ನಕಾರ ಸೂಚಿಸಿರುವಂತ ಸಿದ್ದು ಪ್ಲಾನ್ ಏನು ಅನ್ನೋ ಚರ್ಚೆಗಳಾಗ್ತಾ ಇದೆ. ಸಚಿವ ಸಂಪುಟಕ್ಕೆ ಕೆಲವರ ಸೇರ್ಪಡೆ ಹಾಗೂ ಪ್ರಮುಖ ಆಪ್ತರಿಗೆ ಸ್ಥಾನ ಸಿಗದ ವಿಚಾರದಲ್ಲಿ ಸಿದ್ದರಾಮಯ್ಯ ತೀವ್ರ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ಹಾಗೆ ನೋಡಿದ್ರೆ ಅಂದು ಪ್ರಮಾಣವಚನ ಸಮಾರಂಭದಿಂದಲೂ ಕೂಡ ಅವರು ದೂರ ಉಳಿದಿದ್ರು. ಅಷ್ಟೇ ಅಲ್ಲದೆ ಕಳೆದ ಕೆಲವು ದಿನಗಳಿಂದ ಮಾಧ್ಯಮಗಳ ಎದುರು ಒಂದೇ ಒಂದು ಮಾತನ್ನು ಕೂಡ ಆಡದೆ ಕಂಪ್ಲೀಟ್ ಸೈಲೆಂಟ್ ಮೋಡ್ಗೆ ಜಾರಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದ ಬಳಿಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹಾಮೌನ ತಾಳಿದ್ದಾರೆ. ರಾಜಕೀಯ ವಲಯದಲ್ಲಿ ಸಿದ್ದರಾಮಯ್ಯನವರ ಮಹಾಮೌನದ ಬಗ್ಗೆ ಸಾಕಷ್ಟು ಚರ್ಚೆ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವರು ಮಾತನಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಂದೊಮ್ಮೆ ಮಾತನಾಡದೆ ಮೌನವನ್ನು ತಾಳಿದ್ರೆ ಅದು ಸಹಜವಾಗಿ ರಾಜಕೀಯದಲ್ಲಿ ಚೆಕ್ಮೇಟ್ ಇಡುವಂಥ ಸಿದ್ಧತೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥ ಚರ್ಚೆಗಳು, ವಿಶ್ಲೇಷಣೆಗಳು ಕೈಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ನಾಯಕರಲ್ಲಿ ಸಿದ್ದು ಮೌನ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಬಹಿರಂಗವಾಗಿ ಮಾತನಾಡಿದ್ರೆ ರಾಜಕೀಯವಾಗಿ ವಾಗ್ವಾದಗಳು ನಡೆದು ಶಮನವಾಗಬಹುದು. ಆದರೆ ಅವರ ಈ ಮಹಾಮೌನ ವಿರೋಧಿಗಳಿಗೆ ಹಾಗೂ ಸ್ವಪಕ್ಷದ ನಾಯಕರಿಗೆ ತೀವ್ರ ನಡುಕ ಹುಟ್ಟಿಸಿದೆ. ಈ ರೀತಿ ಸಿದ್ದು ಮೌನದ ಅರ್ಥವೇನು, ಮುಂದಿನ ರಾಜಕೀಯ ನಡೆ ಏನು ಎಂಬಂತೆಯಾಗಿ ಲೆಕ್ಕಾಚಾರಗಳಲ್ಲಿ ರಾಜ್ಯ ನಾಯಕರು ತಲೆಕೆಡಿಸಿಕೊಂಡಿದ್ದಾರೆ. ಇದೇ ವೇಳೆ ಪ್ರತಿಕ್ರಿಯಿಸಿರುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆ ಎಲ್ಲದರ ಬಗ್ಗೆ ನಾವು ಚರ್ಚಿಸೋದಾಗಿ ಹೇಳಿದ್ರು. ಇನ್ನು ಖಾತೆ ಹಂಚಿಕೆಯಲ್ಲಿ ಸಾಮಾಜಿಕ ನ್ಯಾಯ ಕೊಡಿಸೋದು ಕಷ್ಟ, ಆದರೂ ಪ್ರಾದೇಶಿಕ ನ್ಯಾಯ ಅನುಭವಕ್ಕೆ ನ್ಯಾಯ ಕೊಡಿಸೋದು ಸ್ವಲ್ಪ ಕಷ್ಟವೇ ಸರಿ ಅಂತ ಪ್ರತಿಕ್ರಿಯಿಸಿದ್ರು. ಇದೇ ವೇಳೆ ಏನಾದರೂ ನ್ಯೂನತೆಗಳಿದ್ರೆ ತಿದ್ದುಕೊಳ್ಳೋದಾಗಿ ಹೇಳಿದ್ದಾರೆ. ನೋಡಿ, ಹಿಂದೆ ಎಷ್ಟು ಜನ ಇದ್ರು, ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡ್ ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಬಹಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅದು ಏನಾದ್ರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ. ಆಪ್ತರ ಮೇಲೂ ಕೂಡ ಮುನಿಸು ತೋರಿಸಿರುವುದು ಕಂಡು ಬಂದಿದೆ. ತಮ್ಮನ್ನ ಭೇಟಿ ಮಾಡಲು ಬಂದಂತ ಆಪ್ತರು ಹಾಗೂ ಬೆಂಬಲಿಗರ ಮೇಲೂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಎನ್ನಲಾಗಿದೆ. ಸಂಪುಟ ವಿಸ್ತರಣೆಯ ತಂತ್ರಗಾರಿಕೆ ಮತ್ತು ಹೈಕಮಾಂಡ್ ನಿರ್ಧಾರದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಈ ರಹಸ್ಯ ಮೌನದ ಸೂತ್ರವನ್ನ ಬಿಡಿಸಲು ಈಗ ದೆಹಲಿ ಮಟ್ಟದಲ್ಲೂ ಕಸರತ್ತುಗಳು ಆರಂಭ ಆಗಿದೆ. ಸಿದ್ದು ಸೈಲೆಂಟ್ ಆಗಿ ಯಾವುದೋ ದೊಡ್ಡ ರಾಜಕೀಯ ಚೆಕ್ಮೇಟ್ಗೆ ದಾಳವನ್ನ ಉರುಳಿಸುತ್ತಿದ್ದಾರೆ ಎಂಬುವಂತ ಶಂಕೆ ಕೈಪಡೆಗೆ ನಿದ್ದೆಗೆಡಿಸಿದೆ. ಸಿದ್ದು ಮಹಾಮೌನ. ಸಿದ್ದು ಮಹಾಮೌನದ ಹಿಂದಿನ ತಂತ್ರ ಏನು ಅನ್ನೋದರ ಬಗ್ಗೆ ನೋಡೋದಾದ್ರೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತಿಗೆ ಗರಂ ಆಗಿದ್ದಾರಾ ಅನ್ನೋ ಚರ್ಚೆ ಕೇಳಿ ಬರ್ತಾ ಇದೆ.
ಮಾಜಿ ಸಿಎಂ ಸಿದ್ದರಾಮಯ್ಯರಿಂದ ಮಹಾಮೌನ ಯಾಕೆ? ಸಿದ್ದರಾಮಯ್ಯ ಮಹಾಮೌನದ ಬಗ್ಗೆ ಭಾರೀ ಚರ್ಚೆಗಳು ಆಗ್ತಾ ಇವೆ. ಇನ್ನು ಮಾಜಿ ಸಿಎಂ ಸೈಲೆಂಟ್ ಗೇಮ್ ಲೆಕ್ಕಾಚಾರ ಏನು ಅನ್ನೋದರ ಬಗ್ಗೆ ರಾಜ್ಯ ನಾಯಕರು ಕಂಗಾಲಾಗಿದ್ದಾರೆ. ಸಿದ್ದರಾಮಯ್ಯ ಸೈಲೆಂಟ್ ಸೂತ್ರ ಬಿಡಿಸಲು ಕಸರತ್ತು ನಡೆಸಿದ್ದಾರೋ ಎನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಮಾತನಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ರಾಜಕೀಯ ವಲಯದಲ್ಲಿ ಈಗ ಹೈ ವೋಲ್ಟೇಜ್ ಚರ್ಚೆಗೆ ಗ್ರಾಸವಾಗಿರುವುದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಿಢೀರ್ ಮೌನ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಮುಗಿದ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದಿಲ್ಲ ಎನ್ನುವಂಥ ಗುಸುಗುಸು ಬಹಳ ಜೋರಾಗಿದೆ. ಆದರೆ ಇವೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಅನುಸರಿಸ್ತಾ ಇರುವಂಥ ಮಹಾಮೌನ ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿಯ ಮುನ್ಸೂಚನೆ ನೀಡಿದಂತೆ ಕಾಣಿಸ್ತಾ ಇದೆ. ಮೈಸೂರಿನ ಟೀಕೆ ಬಡಾವಣೆಯಲ್ಲಿರುವಂತಹ ತಮ್ಮ ನಿವಾಸದಲ್ಲೇ ಹೆಚ್ಚಿನ ಸಮಯವನ್ನ ಕಳೆದಿರುವ ಸಿದ್ದರಾಮಯ್ಯ ಆಪ್ತರು ಹಾಗೂ ಪಕ್ಷದ ನಾಯಕರ ಭೇಟಿಯನ್ನು ತಪ್ಪಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಮಾಜಿ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ಕೆ. ವೆಂಕಟೇಶ್ ಸೇರಿದಂತೆ ಮೈಸೂರು ಭಾಗದ ಶಾಸಕರನ್ನು ಅವರು ಭೇಟಿ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ. ರಾಜ್ಯದಲ್ಲಿ ನಡೆದ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಯು ಕಾಂಗ್ರೆಸ್ ಪಕ್ಷದೊಳಗೆ ತೀವ್ರ ರಾಜಕೀಯ ಕದನಕ್ಕೆ ಕಾರಣ ಆಗಿದೆ. ಸಚಿವ ಸ್ಥಾನ ವಂಚಿತರಾದ ಆಕಾಂಕ್ಷಿಗಳು ಹಾಗೂ ಕೆಲವು ಹಿರಿಯ ಶಾಸಕರ ಅಸಮಾಧಾನ ಸ್ಫೋಟಗೊಂಡಿದೆ. ಈ ಬೆಳವಣಿಗೆಗಳು ಪಕ್ಷದ ಆಂತರಿಕ ಭಿನ್ನಮತವನ್ನ ಬಹಿರಂಗಪಡಿಸಿದ್ದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸಿದ್ದರಾಮಯ್ಯ ಅವರ ಈ ಮೌನ ಹಾಗೂ ರಾಜಕೀಯ ಚಟುವಟಿಕೆಗಳಿಂದ ದೂರ ಉಳಿದಿರುವ ನಡೆ ರಾಜಕೀಯ ವಲಯದಲ್ಲಿ ಹಲವು ಚರ್ಚೆಗಳಿಗೆ ಕಾರಣ ಆಗಿದೆ. ಸಿದ್ದರಾಮಯ್ಯರ ಅಚ್ಚರಿಯ ಮೌನದ ರಹಸ್ಯ. ಸಾಮಾನ್ಯವಾಗಿ ಯಾವುದೇ ರಾಜಕೀಯ ಬೆಳವಣಿಗೆಗಳು ಅಥವಾ ಸಚಿವ ಸಂಪುಟ ಬದಲಾವಣೆಗಳಾದಾಗ ಮುಂಚೂಣಿಯಲ್ಲಿ ನಿಂತು ಪ್ರತಿಕ್ರಿಯಿಸುವ ಇಲ್ಲವೇ ಅಸಮಾಧಾನಗಳನ್ನು ಶಮನ ಮಾಡುವ ಜವಾಬ್ದಾರಿ ಹೊರುತ್ತಿದ್ದ ಸಿದ್ದರಾಮಯ್ಯ ಈ ಬಾರಿ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆಯ ನಂತರ ಅವರು ಎಲ್ಲೂ ಕೂಡ ಬಾಯಿ ಬಿಡದಿರುವುದು ರಾಜಕೀಯ ವಲಯದಲ್ಲಿ ನಾನಾ ರೀತಿಯ ಊಹಾಪೋಹಗಳಿಗೆ ಎಡೆಮಾಡಿಕೊಟ್ಟಿದೆ. ಸಚಿವ ಸಂಪುಟ ವಿಸ್ತರಣೆಯ ನಿರ್ಧಾರಗಳು ಮತ್ತು ಕೆಲವು ಹೈಕಮಾಂಡ್ ಸೂಚನೆಗಳ ಬಗ್ಗೆ ತೀವ್ರ ಅತೃಪ್ತಗೊಂಡಿರುವಂತಹ ಸಿದ್ದರಾಮಯ್ಯ ತಮ್ಮನ್ನ ಭೇಟಿ ಮಾಡಲು ಬಂದ ಆಪ್ತ ನಾಯಕರು ಹಾಗೂ ಬೆಂಬಲಿಗರ ಮೇಲೂ ಗರಂ ಆಗಿದ್ದಾರೆ ಎನ್ನಲಾಗಿದೆ. ತಮ್ಮ ಬಳಿ ಬಂದವರ ಬಳಿ ಯಾವುದೇ ರಾಜಕೀಯ ಚರ್ಚೆ ನಡೆಸಲು ಆಸಕ್ತಿಯನ್ನ ತೋರದೆ ಕಟ್ಟುನಿಟ್ಟಿನ ಅಂತರವನ್ನ ಕಾಯ್ದುಕೊಂಡಿರುವುದು ಅವರ ಆಪ್ತ ವಲಯದಲ್ಲೇ ಆತಂಕ ಮೂಡಿಸಿದೆ. ಸಿದ್ದರಾಮಯ್ಯ ಮಾತನಾಡಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರೆ ಪಕ್ಷದ ಮಟ್ಟದಲ್ಲಿ ಅದನ್ನ ಸರಿಪಡಿಸಲು ಒಂದು ಅವಕಾಶ ಇರ್ತಾ ಇತ್ತು. ಆದರೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನ ಆಗಿರುವುದು ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ನಡುಕ ಹುಟ್ಟಿಸಿದೆ. ಯಾಕಂದ್ರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಸಿದ್ದರಾಮಯ್ಯ ಅವರ ಈ ಮೌನ ಸಾಮಾನ್ಯ ಮೌನವಲ್ಲ. ಇದು ಎದುರಾಳಿಗಳಿಗೆ ಹಾಗೂ ತಮಗೆ ಮುಳುವಾಗಲು ಹೊರಟಿರುವಂತ ಆಂತರಿಕ ಶಕ್ತಿಗಳಿಗೆ ನೀಡ್ತಿರೋ ಸೈಲೆಂಟ್ ಚೆಕ್ಮೇಟ್ ತಂತ್ರ ಆಗಿರಬಹುದು ಎನ್ನುವಂತ ಚರ್ಚೆಗಳು ಜೋರಾಗಿವೆ. ಸಕಾಲದಲ್ಲಿ ಸರಿಯಾದ ದಾಳ ಉರುಳಿಸಲು ಅವರು ಮೌನ ವ್ರತ ಕೈಗೊಂಡಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಮಹಾಮೌನ ಯಾಕೆ? ಅಷ್ಟಕ್ಕೂ ಮಾಜಿ ಸಿಎಂ ಸಿದ್ದರಾಮಯ್ಯ ಮಹಾಮೌನ ಯಾಕೆ ಅನ್ನೋ ಬಗ್ಗೆ ನೋಡೋದಾದ್ರೆ 3 ಪ್ರಮುಖ ಕಾರಣಗಳಿಗಾಗಿ ಸಿದ್ದು ಸೈಲೆಂಟ್ ಆಗಿರಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಅದರಲ್ಲಿ ಒಂದು, ತಾವು ಹೇಳಿದವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಇರಬಹುದು. ಎರಡನೆಯದು, ಬೇಡ ಎಂದವರಿಗೆ ಸಚಿವ ಸ್ಥಾನ ನೀಡಿರೋದು. ಹೀಗಾಗಿ ಅಹಿಂದ ಟೀಮ್ನಲ್ಲಿಯೇ ಒಡಕು ಮೂಡಿರುವ ವಿಚಾರ ಗಮನಕ್ಕೆ ತೆಗೆದುಕೊಂಡಿರಬೇಕು ಅನ್ಸುತ್ತೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯಕ್ಕೆ ಆದ್ಯತೆ ನೀಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗಬೇಕು ಎನ್ನುವಂತ ವಾದ ಇತ್ತು. ಅದಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ಶಿವಣ್ಣನವರ ಹೆಸರು ಪ್ರಸ್ತಾಪ ಮಾಡಿದ್ರು ಎನ್ನಲಾಗಿತ್ತು. ಇನ್ನು ಸಚಿವ ಜಮೀರ್ ಅಹಮದ್ಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಬೇಡ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ರಂತೆ ಸಿದ್ದರಾಮಯ್ಯ. ಆದರೆ ಈಗ ಸಚಿವ ಜಮೀರ್ ಅಹಮದ್ ಸಚಿವ ಸ್ಥಾನ ಸಿಕ್ಕಿದೆ. ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು, ಆ ಒಂದು ಕೋಟಾದಲ್ಲಿ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ವಾದವನ್ನ ಸಿದ್ದರಾಮಯ್ಯನವರು ಇಟ್ಟಿದ್ರು. ಆ ವಾದಕ್ಕೆ ಹೈಕಮಾಂಡ್ ಮಣೆ ಹಾಕಿಲ್ಲ ಅನ್ನುವಂಥ ಒಂದು ಬೇಸರ. ಮತ್ತೊಂದು ಕಡೆಗೆ ಸಚಿವ ಸ್ಥಾನಕ್ಕಾಗಿ ಏನು ಸಚಿವ ಜಮೀರ್ ಅಹಮದ್ ಅವರನ್ನ ಪರಿಗಣಿಸಬಾರದು ಅನ್ನುವಂಥ ವಿಚಾರವೂ ಕೂಡ ಸಿದ್ದರಾಮಯ್ಯನವರು ಇಟ್ಟಿದ್ರು ಅನ್ನುವಂಥ ಮಾಹಿತಿಗಳಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಬೇಸರವನ್ನು ಹೊಂದಿದ್ದಾರೆ. ಹಾಗಾಗಿ ಮಹಾಮೌನವನ್ನ ತಾಳಿದ್ದಾರೆ ಅನ್ನುವಂಥ ಚರ್ಚೆಗಳು ಜೋರಾಗಿದ್ದಾವೆ. ವೀಕ್ಷಕರೇ, ಈ ಎಲ್ಲ ಲೆಕ್ಕಾಚಾರಗಳ ಬೆನ್ನಲ್ಲೇ ಸಿಎಂ ಡಿ.ಕೆ. ಶಿವಕುಮಾರ್ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಬಂದಿದ್ರು. ಕೆಲ ಹೊತ್ತು ಚರ್ಚೆ ಮಾಡಿದ್ದು ಗಮನ ಸೆಳೆದಿತ್ತು. ಇದೀಗ ಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಮೊನ್ನೆಯಷ್ಟೇ ದೆಹಲಿಯಿಂದ ಬಂದಿಳಿದ ಬಂಡೆ ಮತ್ತೆ ದೆಹಲಿಯತ್ತ ಮುಖ ಮಾಡಿರುವುದು ಹಲವು ಲೆಕ್ಕಾಚಾರಗಳಿಗೆ ಎಡೆ ಮಾಡಿಕೊಟ್ಟಿದೆ.
ರಾಜಕಾರಣದಲ್ಲಿ ನಾಯಕರು ಮಾತನಾಡಿದ್ರೆ ಅಲ್ಲಿಗೆ ವಿವಾದ ಮುಗಿಯಿತು ಎನ್ನುವಂತ ಭಾವನೆ ಇರುತ್ತೆ. ಆದರೆ ನಾಯಕರು ಮೌನಕ್ಕೆ ಜಾರಿದ್ರೆ ಅಲ್ಲಿ ಹೊಸದೊಂದು ರಾಜಕೀಯ ಸಮೀಕರಣ ಹುಟ್ಟಿಕೊಳ್ಳುತ್ತೆ ಎನ್ನುವಂತ ಇತಿಹಾಸ ಇದೆ. ಸಿದ್ದರಾಮಯ್ಯವರ ಈ ಮೌನ ಮುಂಬರುವ ದಿನಗಳಲ್ಲಿ ಸರ್ಕಾರದ ಮೇಲಾಗ್ಲಿ ಅಥವಾ ಪಕ್ಷದ ಸಂಘಟನೆಯ ಮೇಲಾಗ್ಲಿ ಬೀರುವ ಪ್ರಭಾವದ ಬಗ್ಗೆ ಹೈಕಮಾಂಡ್ಗೆ ಚಿಂತೆ ಶುರುವಾಗಿದೆ. ನಾಯಕನ ಮೌನವು ಕೆಳ ಹಂತದ ಕಾರ್ಯಕರ್ತರು ಮತ್ತು ಬೆಂಬಲಿಗರಲ್ಲಿ ಭಾರೀ ಗೊಂದಲವನ್ನ ಸೃಷ್ಟಿಸಿದೆ. ಮುಂದಿನ ರಾಜಕೀಯ ದಿಕ್ಕು ಹಾಗೂ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರ ನಡುವಿನ ಸಮನ್ವಯದ ಕೊರತೆಯು ಯಾವ ಹಂತಕ್ಕೆ ಹೋಗಿ ಮುಟ್ಟಲಿದೆ ಎಂಬ ಬಗ್ಗೆ ತಳಮಟ್ಟದಲ್ಲಿ ಚರ್ಚೆಗಳು ಆರಂಭ ಆಗಿದೆ. ಸಿದ್ದರಾಮಯ್ಯನವರ ಈ ಮಹಾಮೌನವನ್ನು ಮುರಿಯಲು ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ಸಮಾಧಾನದ ತಂತ್ರವನ್ನು ಹೆಣೆಯುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಸಚಿವ ಸಂಪುಟ ವಿಸ್ತರಣೆ ಕಿಚ್ಚು ರಾಜ್ಯ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಳ್ತಾ ಇದ್ದಂತೆ ಸಿದ್ದರಾಮಯ್ಯವರ ಈ ಮಹಾಮೌನ ಇಡೀ ರಾಜಕೀಯ ವಾತಾವರಣವನ್ನ ಸ್ತಬ್ಧಗೊಳಿಸಿದೆ. ಈ ಸೈಲೆಂಟ್ ಗೇಮ್ನ ತೆರೆಮರೆಯ ಲೆಕ್ಕಾಚಾರಗಳು ಯಾವ ಸ್ವರೂಪವನ್ನ ಪಡೆದುಕೊಳ್ಳಲಿವೆ ಮತ್ತು ಸಿದ್ದು ಮೌನದ ಕದ ತಟ್ಟಿದ ಮೇಲೆ ಯಾವ ಹೊಸ ರಾಜಕೀಯ ಬೆಳವಣಿಗೆಗಳು ಜರುಗಲಿವೆ ಎಂಬುದನ್ನ ಕಾದು ನೋಡಬೇಕಿದೆ.